ತಾಲೂಕಿನಲ್ಲಿ ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು ಮತ್ತು ಮೂಲ ಸೌಕರ್ಯಗಳ ಕಲ್ಪಿಸುವುದೇ ನನ್ನ ಮುಖ್ಯ ಉದ್ದೇಶ. ಶಾಸಕ ಎನ್.ಟಿ. ಶ್ರೀನಿವಾಸ್. ಶಿಕ್ಷಣ ಮತ್ತು ಆರೋಗ್ಯ ನನ್ನ ಮೂಲ ಮಂತ್ರವಾಗಿದೆ ಎಂದು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಹೇಳಿದ್ದಾರೆ. ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಭಾನುವಾರ ಮಾಜಿ ಶಾಸಕ ದಿವಂಗತ ಎನ್.ಟಿ. ಬೊಮ್ಮಣ್ಣ ಸ್ಮರಣಾರ್ಥವಾಗಿ ಅಕ್ಷರ ಐ ಫೌಂಡೇಶನ್, ಹೊಸಪೇಟೆ ನೇತ್ರಲಕ್ಷ್ಮಿ ವಿದ್ಯಾಲಯ, ತಾಲೂಕು ಆರೋಗ್ಯ ಇಲಾಖೆ ಹಾಗೂ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅಭಿಮಾನಿ ಬಳಗದ ಸಹಯೋಗದ ವತಿಯಿಂದ ಏರ್ಪಡಿಸಲಾಗಿದ್ದ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಮಾತನಾಡಿದರು. ಕ್ಷೇತ್ರದಲ್ಲಿ ಕಡು ಬಡವರ ಸಂಖ್ಯೆ ಹೆಚ್ಚಾಗಿದೆ. ಹಿಂದುಳಿದ ತಾಲೂಕಿನಲ್ಲಿ ಅನಕ್ಷರಸ್ಥರ ಜೊತೆ ನಿರುದ್ಯೋಗವೂ ಕೂಡ ತಾಂಡವಾಡ್ತಾ ಇದೆ. ಗುಳೆ ಹೋಗುವುದು ಸಾಮಾನ್ಯವಾಗಿದೆ. ಇದನ್ನೆಲ್ಲ ಮನಗಂಡು ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿ ಬಂದ ದಿನದಂದು ಇಲ್ಲಿಯ ತನಕ ಪ್ರತಿ ಗ್ರಾಮಕ್ಕೂ ಸಂಚರಿಸಿ ಅವರ ಹಲವು ಸಮಸ್ಯೆಗಳನ್ನು ಕಂಡಿದ್ದೀನಿ. ಆದ್ದರಿಂದ ಅವರನ್ನು ಮುಖ್ಯವಾಹಿನಿಗೆ ತರಬೇಕಾದ್ರೆ ಶಿಕ್ಷಣ ಹಾಗೂ ಆರೋಗ್ಯದಿಂದ ಮಾತ್ರ ಎಂದು ಹೇಳಿದ್ದೇನೆ. ಈಗಾಗಲೇ ಕ್ಷೇತ್ರದ 3 ಹೋಬಳಿಯಲ್ಲಿ ಆರೋಗ್ಯ ಶಿಬಿರ ಏರ್ಪಡಿಸಿ ಅವರಿಗೆ ಚಿಕಿತ್ಸೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದೇನೆ. ಅದರಂತೆ ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜು ಶಿಕ್ಷಣಕ್ಕೆ ಪೂರಕವಾಗಿರುವ ವಾತಾವರಣ ಸೃಷ್ಟಿಗೆ ಸೌಲಭ್ಯಗಳನ್ನು ಒದಗಿಸಿರುವೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಿವಿಧ ನುರಿತ ತಜ್ಞ ವೈದ್ಯರು, 500ಕ್ಕೂ ಹೆಚ್ಚು ಜನ ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ಬೇಕಾದ ಚಿಕಿತ್ಸೆ ಮತ್ತು ಮಾತ್ರೆಯನ್ನು ಕೊಟ್ಟಿದ್ದಾರೆ. ಕೂಡ್ಲಿಗಿ ಹಿರೇಮಠದ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮೀಜಿ ಆರೋಗ್ಯ ಶಿಬಿರಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶುಕೂರ್, ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಎಸ್ ವೆಂಕಟೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಗುರುಸಿದ್ದನಗೌಡ, ಸಿಪಿಐ ಸುರೇಶ್ ತಳವಾರ್, ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಎಎಂ ವೀರಯ್ಯ, ಭಾಷಾ ಸಾಬ್, ಜಿಎನ್ ಬಸವರಾಜಪ್ಪ, ಎಸ್ ಸಿದ್ದಪ್ಪ, ಭರಮಣ್ಣ, ಮಾದಿಹಳ್ಳಿ ನಜೀರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನನ್ನ ಸಣ್ಣೂರು ಕಾಲೇಜಿನ ಸೀನಿಯರು ಮತ್ತೆ ಕಣ್ಣಿನ ತಜ್ಞರು ಹೆಚ್ಚುವರಿ ಆದಂಥ ವಿಮ್ಸ್ ಹೆಚ್ಚುವರಿ ಡಾಕ್ಟರ್ ಯೋಗೇಶ್ ಅವರು ಇವತ್ತು ಬೆಳಗ್ಗೆ ಮುಂಜಾನೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ. ಅದರ ಒಂದು ನೋವಿನ ಪ್ರಕಾರ 1 ನಿಮಿಷ ಎಲ್ಲರೂ ಮೌನಾಚರಣೆ ಮಾಡೋಣ. ಅವ್ರಿಗೆ ಸೂಚಿಸಿದ್ರು ಸಂತಾಪ ಸೂಚನೆ. ಮೌನಾಚರಣೆ. ಓಂ ಶಾಂತಿ. ಈಗ ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ಅದಕ್ಕೆ ಮುಂಚೆನೂ ಸುಮಾರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 8 ಅತ್ಯಂತ ಯಶಸ್ವಿ ಆರೋಗ್ಯ ಶಿಬಿರಗಳನ್ನು ಮಾಡಿದ್ವಿ. ಅದಕ್ಕೆ ಅಭೂತಪೂರ್ವ ಬೆಂಬಲ ಸಿಕ್ಕು ಸಾವಿರಾರು ರೋಗಿಗಳಿಗೆ ಒಂದು ಉತ್ತಮ ಚಿಕಿತ್ಸೆ ಸಿಗಂತದಾಯ್ತು. ನಾನು ಅಂದ್ಕೊಂಡಿದ್ದೆ ಇದೇ ರೀತಿ ತಿಂಗಳ MLA ಆದ್ಮೇಲೆ ಕೂಡ ಶಾಸಕ ಆದ್ಮೇಲೆ ಕೂಡ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಆದರೆ ನನ್ನ ತಲೆಯಲ್ಲಿ ಇದ್ದಿದ್ದು ಅಷ್ಟೇ. ನಾನು ಮುಂಚೆಯಿಂದನೂ ಎಲೆಕ್ಷನಲ್ಲೂ ಹೇಳ್ತಾ ಇದ್ದೆ, ಆರೋಗ್ಯ, ಶಿಕ್ಷಣ, ಉದ್ಯೋಗಾವಕಾಶಗಳು, ಸ್ವಚ್ಛತೆ, ಇಷ್ಟೇ ಕೆಲಸ MLA ಅಂದ್ಕೊಂಡೆ. ಅದಾದ್ಮೇಲೆ ಗೊತ್ತಾಯ್ತು ನನ್ನ ಆರೋಗ್ಯ ಪೇಷಂಟ್ಗಳು ಬಿಡಿ, ನನ್ನ ಆರೋಗ್ಯ ಕಾಪಾಡ್ಕೊಳ್ಳೋ ಕೂಡ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಆಮೇಲೆ ನಾನು ನನ್ನ ವೈದ್ಯರ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ. ಇಲ್ಲ, ಇಲ್ಲಿ ಬಹಳ ಹಿಂದುಳಿದ ತುಂಬಾ ತೊಂದರೆಯಲ್ಲಿದ್ದಾರೆ, ಇಲ್ಲಿ ತುಂಬಾ ಉತ್ತಮ ಆರೋಗ್ಯ ಸೇವೆ ತುಂಬಾ ಅತ್ಯವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಮೊನ್ನೆ ಕೂಡ ತಾವೆಲ್ಲ ಗಮನಿಸ್ತಾ ಇದ್ರಿ. ಬಳ್ಳಾರಿ ಕೂಡ ಸುಮಾರು ಜನ ಬಾಳೆಂತರು ನನ್ನ ಏನ್ ನೋಡ್ತಾ ಇದ್ದೀನಿ ಪ್ರತಿ ಹಳ್ಳಿಗಳಲ್ಲಿ. ನಾನು ಸುಮಾರು ಎಲ್ಲ ಹಳ್ಳಿಗಳಿಗೂ ದಿನ ವಿಸಿಟ್ ಮಾಡಿದಾಗ ಎಲ್ಲ ಹೆಣ್ಮಕ್ಳಲ್ಲೂ ರಕ್ತಹೀನತೆ ನೋಡ್ತಾ ಇದ್ದೀನಿ, ಎಲ್ಲ ಮಕ್ಕಳಲ್ಲೂ ಪೌಷ್ಟಿಕಾಂಶದ ಕೊರತೆ ನೋಡ್ತಾ ಇದ್ದೀನಿ. ಇದು ಅದಕ್ಕೋಸ್ಕರ ನಮ್ಮ ವೈದ್ಯ ಮಿತ್ರರ ಒಂದು ತಂಡದೊಂದಿಗೆ ಮುಂದಿನ ದಿನಗಳಲ್ಲಿ ಮನೆಗೆ ಆರೋಗ್ಯ, ಪ್ರತಿ ಮನೆಗೆ ವಿಸಿಟ್ ಮಾಡಿ ಅವರ ಆರೋಗ್ಯಕ್ಕೆ ಪರೀಕ್ಷೆ ಮಾಡಿ ಅವರಿಗೆ ಉತ್ತಮ ಚಿಕಿತ್ಸೆ ಕೊಡುವಂತ ಕೆಲಸನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ, ಮತ್ತೆ ಇದೇ ರೀತಿ ನುರಿತ ತಜ್ಞರೊಂದಿಗೆ ಜಿಲ್ಲಾ ಪಂಚಾಯತ್ ವೈದ್ಯ ಕೂಡ ಮಾಡಿ, ಯಾಕೆಂದ್ರೆ ಎಲ್ಲರೂ ಶಿಬಿರಗಳಿಗೆ ಬರಕ್ಕಾಗೋದಿಲ್ಲ. ಆದ್ರೂ ಪಾಪ ವಯಸ್ಸಾಗಿರ್ತಾರೆ, ತೊಂದರೆ ಇರ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನಮ್ದು ಏನು ಕನಸಿದೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ. ನಿಮ್ಮ ಆಶೀರ್ವಾದ ಇದೆ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನು ನಮ್ಮ ಸುಮಾರು 100 ಜನ ಬಂದಿದೆ, ಅವ್ರಿಗೆ ಹೆಚ್ಚಿನ ಕಾಸಿದೆ ಈ ಶಿಬಿರನ
ಉತ್ತಮ ಚಿಕಿತ್ಸೆ ಕೊಟ್ಟು ಈ ಶಿಬಿರನ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಂದೆಯವರಿದ್ರು, ಆ ತಂದೆಯವರಿಗೆ ಅತ್ಯಂತ ಈಗ ಈ ವಿಷಯವಾಗಿ ಈಗ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಸಚಿವರು ಮತ್ತು ಮುಖ್ಯ ಕಾರ್ಯದರ್ಶಿಗಳು ಸೇರಿ ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು BZ ಜಮೀರ್ ಖಾನ್ ಅವರು ಸಮೇತ ನಿನ್ನೆ ಒಂದು ವಿಶೇಷವಾದ ಸಭೆ ಮಾಡಿ ಈ ಸರಣಿ ಸಾವಿನ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಅಲ್ಲಿ ಈಗ ಅದು ಏನು IV ಫ್ಲೂಯಿಡಿಂದ ಸ್ವಲ್ಪ ತೊಂದರೆ ಆಗಿರ್ಬೋದು ಅಂತೇಳಿ ಅದು ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಇನ್ನೂ ಈಗ ತನಿಖೆಗೆ ಆದೇಶ ಮಾಡಿದ್ದಾರೆ. ಏನೇನು ಯಾವುದೇ ರೀತಿ ನ್ಯೂನತೆಗಳಾಗಿದೆ ಅದನ್ನೆಲ್ಲ ಸರಿ ಮಾಡಬೇಕಂತ ಹೇಳ್ಬಿಟ್ಟು ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ಆದೇಶ ಮಾಡಿದ್ದಾರೆ. ಉನ್ನತ ಅಧಿಕಾರಿಗಳ ಮಟ್ಟದ ಸಭೆ ಮಾಡಿ ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಸಾವು ಸಂಬಂಧಿಸಿದವ್ರಿಗೆ ಸರ್ಕಾರದಿಂದ 2 ಲಕ್ಷ ಪರಿಹಾರ ಮತ್ತು ಅವರು ಏನು ಅವ್ರು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ ಕಂಪ್ನಿ, ಅವ್ರ ಕಡೆಯಿಂದನೂ ವಿಶೇಷವಾಗಿ ಅವ್ರಿಗೆ ಇದು ಹಣ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ನಮ್ಮ ತಾಲೂಕಿಂದ ಒಂದು ಮೊನ್ನೆ 3 ದಿವಸದಿಂದ ಸಾವಾಯಿತು. ನನಗೆ ತಿಳಿದ ಮಟ್ಟಿಗೆ ನಾನು ಅಲ್ಲಿ ವಿಮ್ಸ್ ಡೈರೆಕ್ಟ್ರು ಮತ್ತು ಅಲ್ಲಿರೋ ವೈದ್ಯರ ಜೊತೆನೂ ಚರ್ಚೆ ಮಾಡಿ ಅಲ್ಲಿ ರಿಪೋರ್ಟು ತರಿಸ್ಕೊಂಡೆ. ಮಹಾಲಕ್ಷ್ಮಿ ಸುಮಾರು 20 ವರ್ಷದ ಒಂದು ಮಹಿಳೆ. ನೋವಿನ ಸಂಗತಿ ಏನಪ್ಪ ಅಂದರೆ ಆ ಹೆಣ್ಮಗಳು ನಮ್ಮ ಸಂಬಂಧಿಕರೇ. ಸುಮಾರು 20 ವರ್ಷದ ಮಹಿಳೆ, ಮೊದಲನೇ ಗರ್ಭಿಣಿ. ಇಲ್ಲ ಚಂದ್ರಶೇಖರಪುರ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗುಡೇಕಟ್ಟು ಹೋಬಳಿ ಚಂದ್ರಶೇಖರಪುರ ಗ್ರಾಮ ನಮ್ಮೂರು ಪಕ್ಕದಲ್ಲೇ. ಸೊ ಅವ್ರಿಗೆ ಸ್ವಲ್ಪ ಮಾಡ್ರೇಟ್ ಅನಿಮಿಯಾ, ರಕ್ತಹೀನತೆಯೂ ಇತ್ತು ಮತ್ತು ಒಂದು ವಾರ 10 ದಿವಸದಿಂದ ಕೆಮ್ಮು, ಸ್ವಲ್ಪ ಜ್ವರ ಕೂಡ ಇತ್ತಂತೇಳಿ ಗೊತ್ತಾಯಿತು. ಸೊ ಸ್ವಲ್ಪ ಹೆರಿಗೆ ನೋವು ಬಂದಾಗ ಗುಡೇಕೋಟೆಗೆ ಹೋಗಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ. ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಆ್ಯಂಬುಲೆನ್ಸಲ್ಲಿ ಇಮ್ಮಿಡಿಯೇಟಾಗಿ ಬಳ್ಳಾರಿ ವಿಮ್ಸ್ಗೆ ಕರ್ಕೊಂಡು ಹೋಗಿದ್ದಾರೆ. ಹೋದಾಗ ಈಗ 9 ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ 9 ಗಂಟೆ 10 ನಿಮಿಷಕ್ಕೆ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. 9:50ಕ್ಕೆ ಡೆಲಿವರಿ ಆಗಿದೆ, ನಾರ್ಮಲ್ ಡೆಲಿವರಿ ಆಗಿದೆ. ಅದರಲ್ಲಿ ಎಟೋನಿಕ್ ಯುಟ್ರಸ್ ಅಂತ ಹೇಳ್ತೀವಿ, ಅದು ಕಾಂಟ್ರಾಕ್ಟ್ ಆಗಲ್ಲ ಯುಟ್ರಸ್ಸು. ಮತ್ತು ಮುಂಚೆನೇ ಇನ್ಫೆಕ್ಷನ್ ಇರೋದ್ರಿಂದ ಅದು ಪೋಸ್ಟ್ಮಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ, PPH ಅಂತೇಳಿ. ಆ ಥರ ಹೆಮರೇಜ್ ಶುರುವಾಗಿದೆ. ಅದಕ್ಕೆ ICU ಶಿಫ್ಟ್ ಮಾಡಿ ಶಿ ವಾಸ್ ಗಿವೆನ್ ಅ ಬೆಸ್ಟ್ ಟ್ರೀಟ್ಮೆಂಟು. ಸುಮಾರು 5 ಬಾಟ್ಲು ಬ್ಲಡ್ಡು ಮತ್ತು ಪ್ಲಾಸ್ಮಾ ಮತ್ತು ಎಲ್ಲ 14 ಬಾಟ್ಲು ಬ್ಲಡ್ಡೆಲ್ಲ ಕೊಟ್ಟು ಮತ್ತು ICUಯಲ್ಲಿ ಎಲ್ಲ ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗಿದೆ. ಬಟ್ ಮಲ್ಟಿ ಆರ್ಗನ್ ಬಹು ಅಂಗಾಂಗಗಳ ವೈಫಲ್ಯದಿಂದ ಅವರು ಸುಮಾರು 12:40ಕ್ಕೆ ತೀರ್ಕೊಂಡರೆ ಅಂತ ಮಾಹಿತಿ ಬಂತು. ಸೊ ಅದು ಮತ್ತು ಈ ಫ್ಲೂಯಿಡ್ಸಿಂದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ನನ್ನ ಭಾವನೆ. ಅಲ್ಲಿ ನನಗೆ ಕೊಟ್ಟಿರೋ ಮಾಹಿತಿ ಇದು ಪೋಸ್ಟ್ಮಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ. ಬ್ಲೀಡಿಂಗ್, ಎಕ್ಸೆಸಿವ್ ಬ್ಲೀಡಿಂಗು ಮತ್ತು ಇನ್ಫೆಕ್ಷನ್, ಪ್ರೀ ಎಕ್ಸಿಸ್ಟಿಂಗ್ ಇನ್ಫೆಕ್ಷನ್ ಇರೋದ್ರಿಂದ ಆಗಿರೋದಂಥದ್ದಂತೇಳಿ. ಸೊ ಇದಕ್ಕೆ ವಿಶೇಷವಾಗಿ ಅವತ್ತು 2 ಡೇಸ್ ಬ್ಯಾಕ್, ಮೊನ್ನೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿದ್ದೆ. ಅಲ್ಲಿ ವಿಷಯ ಚರ್ಚೆ ಆಯಿತು. ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಸನ್ಮಾನ್ಯ ಉಸ್ತುವಾರಿ ಸಚಿವರಂತ ಜಮೀರ್ ಅಣ್ಣರ ಕಡೆನೂ ನಾನು ಚರ್ಚೆ ಮಾಡಿದಾಗ ತಜ್ಞ ವೈದ್ಯರುಗಳು ಬಂದಿರ್ತಂತ ಅನೇಕ ಸ್ಥಳಗಳಿಂದ, ಬೇರೆ ತಾಲೂಕಿನ, ಬೇರೆ ಜಿಲ್ಲೆಯಿಂದ ಹಾಗೂ ಬೆಂಗಳೂರಿಂದ, ತುಮಕೂರಿಂದ ಅನೇಕ ವೈದ್ಯರು ಬಂದಿದ್ದಾರೆ. ನೋಡಿ ತುಂಬ ಖುಷಿಯಾಗುತ್ತೆ. ನಮ್ಮ ತಾಲೂಕಿಗೆ ಒಂದು ಬಡತನ ಹಾಗೂ ಬಡತನವರು ಇರ್ತಕ್ಕಂಥ, ಅತಿ ಹೆಚ್ಚು ಬಡವರೇ ಇರ್ತಕ್ಕಂಥ ಹಾಗೂ ಮಧ್ಯಮ ವರ್ಗವರು ಇರ್ತಕ್ಕಂಥ ಮಕ್ಕಳು, ಹೆಣ್ಣು ಮಕ್ಕಳು ಹಾಗೂ ವಯಸ್ಕರಿಗೆ ಹಾಗೂ ವೃದ್ಧರಿಗೆ ಒಂದು ತಪಾಸಣೆ ಮಾಡಿ, ಕಣ್ಣಿನ ತಪಾಸಣೆ ಹಾಗೂ ಎಲ್ಲ ತಜ್ಞರು, ಸ್ತ್ರೀರೋಗ ತಜ್ಞರು ಬಂದಿದ್ದಾರೆ, ಮಕ್ಕಳ ತಜ್ಞರು ಬಂದಿದ್ದಾರೆ, ಹಾಗೂ ನೀವು ನೋಡ್ತಾ ಇದ್ದೀರಿ ಮೂಳೆ ತಜ್ಞರು ಬಂದಿದ್ದಾರೆ, ಕಿವಿ, ಗಂಟಲು ಹಾಗೂ ಜನರಲ್ ಫಿಸಿಷಿಯನ್ ಬಂದಿದ್ದಾರೆ, ಸರ್ಜನ್ ಬಂದಿದ್ದಾರೆ. ಸೊ ಅನೇಕ ತಜ್ಞರು ಬಂದರೆ ಈ ಒಂದು ಉಚಿತವಾಗಿ ಎಲ್ಲ ತಜ್ಞರನ್ನು ತರಿಸಿ ನಮ್ಮ ಜನಗಳನ್ನ ಪರೀಕ್ಷೆ ಮಾಡಿಸಿದರೆ ಹಾಗೂ ಉಚಿತವಾಗಿ ಅವರಿಗೆ ಚಿಕಿತ್ಸೆ ನೀಡ್ತಕ್ಕಂಥ ಒಂದು ಉದ್ದೇಶ ಇದೆ. ಈ ತಾಲೂಕಿನಲ್ಲಿರ್ತಕ್ಕಂಥ ಜನಗಳು ನಾವೆಲ್ಲ ಈ ಒಂದು ಋಣನ ನಾವು ಅಜ್ಜರಾದಂಥ ಎಟಿ ಬೊಮ್ಮಣ್ಣರ ಅಜ್ಜನವ್ರಿಗೆ ನಾವೊಂದು ನೆನೆಸ್ಬೇಕು. ಈ ದಿನ ಏನಾದ್ರು ಅವ್ರು ಇದ್ದಿದ್ರೆ ಅತ್ಯಂತ ಸಂತೋಷ ಪಡುವಂಥ ವ್ಯಕ್ತಿ ಅವರಾಗಿರ್ತಿದ್ರು. ಹಾಗೂ ಈ ತಾಲೂಕು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಸೊ ಇಲ್ಲಿ ಬಹು ನಿರೀಕ್ಷವಾದಂಥ, ವಿಶೇಷವಾಗಿ ಈ ಕೆರೆ ತುಂಬಿಸಿ ಯೋಜನೆ ಆಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು, ರಸ್ತೆ ಸಂಪರ್ಕ ಆಗಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ಮೇಜರ್ ಇದರದ್ದೆಲ್ಲ ಡಿಸ್ಕಷನ್ ಆಗಿದೆ. ಈಗ ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರನೂ ಕಲ್ಯಾಣ ಕರ್ನಾಟಕ ಇದರದಕ್ಕೋಸ್ಕರ ವಿಶೇಷ ಒಂದು ಅಲ್ಲಿ ಕ್ಯಾಬಿನೆಟ್ ಮಾಡಿ ತುಂಬ ಘೋಷಣೆಗಳನ್ನು ಮಾಡಿದೆ. ಈಗ ಅದೊಂದು ಅಭಿವೃದ್ಧಿ ಪ್ರಾಧಿಕಾರ ಕೂಡ ಘೋಷಣೆ ಮಾಡಿದೆ. ಸೊ ಶೀಘ್ರದಲ್ಲೇ ಅವೆಲ್ಲ ನೆರವೇರ್ತವೆ. ಈ ಭಾಗಕ್ಕೆ ಜನಗಳಿಗೆ ಆದ್ಯತೆ ಕೊಡ್ತದೆ. ಮತ್ತು ಎಲ್ಲದಕ್ಕಿಂತ ಮುಂಚೆಯಾಗಿ ಸರ್ಕಾರ 5,000 ಕೋಟಿ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ಮೀಸಲಿಡ್ತಾ ಇದೆ. ಅದರಿಂದ ಇಲ್ಲೆಲ್ಲ ತುಂಬ ಅಭಿವೃದ್ಧಿ ನಡೀತಾ ಇದೆ. ಸೊ ಈ ವಿಷಯವಾಗಿ ನಾವು ನಮ್ಮ
ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಸರ್, ಈಗ ಅನುದಾನದ ವಿಚಾರದಲ್ಲಿ ಹೊಸಪೇಟೆ ಶಾಸಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಸಿಕ್ಕಷ್ಟು ಅನುದಾನ ನನಗೆ ಒಂದು 10% ಸಿಗ್ತಾ ಇಲ್ಲ ಅಂತ ಆರೋಪ. ತಾವು ಇದ್ರ ಬಗ್ಗೆ ನಾನು ಸ್ವಲ್ಪ ಸ್ಪಷ್ಟೀಕರಣ ಕೊಡ್ತೀನಿ. ತಮಗೆಲ್ಲ ಗೊತ್ತಿರೋಂಗೆ ತಾವು ಕೇಳಿದ್ರಿ, ಹೊಸಪೇಟೆಯಲ್ಲಿ ಮಾನ್ಯ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಬಂದಿದ್ದರು. ಈ ಥರ ಕೇಳಿದಾಗ ಅವರು ಸ್ಪಷ್ಟವಾಗಿ ಹೇಳಿದ್ರು, ಬೀದರ್, ಹೊಸಪೇಟೆ, ಬಳ್ಳಾರಿ ಈ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ತಾಲೂಕುಗಳಿದ್ದಾವೆ, ಈ 3 ತಾಲೂಕು ನಂಜನಗೂಡು ವರದಿ ಸೂಚ್ಯಂಕದ ಪ್ರಕಾರ ಅದು ಸ್ವಲ್ಪ ಬೆಟ್ರ್ ಇದ್ದಾವೆ, ಅಲ್ಲಿ ಅನುದಾನ ಕಡಿಮೆ ಬರ್ತದೆ. ಯಾವುದು ಅಭಿವೃದ್ಧಿಯಲ್ಲಿ ಅತಿ ಹಿಂದುಳಿದ ತಾಲೂಕುಗಳು ಅಭಿವೃದ್ಧಿ ನಂಜನಗೂಡು ವರದಿ ಸೂಚ್ಯಂಕಗಳ ಮೇಲೆ ಯಾವುದು ಜಾಸ್ತಿ ಪಾಯಿಂಟ್ಸ್ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಅನುದಾನ ಅಂತಿದೆ. ಅದು ಯಾರೂ ಸರ್ಕಾರದ ನಿಯಮಾವಳಿಗಳ ಪ್ರಕಾರನೇ ಕೊಡ್ತಾರೆ ಹೊರತು ಅದನ್ನು ಯಾರೂ ಚೇಂಜ್ ಮಾಡಿಬಿಟ್ಟು ತಿಳಿದಂಗೆ ಪಳ್ದಂಗೆ ಕೊಡೋಕ್ಕೆ ಬರೋದಿಲ್ಲ. ಸೊ ಅದು ಅಭಿವೃದ್ಧಿ ಸೂಚ್ಯಂಕಗಳ ಪ್ರಕಾರನೇ ಕೊಡ್ತಾರೆ, ಬಿಟ್ಟರೆ ಆ ಥರ ಕೊಡೋದಿಲ್ಲ. ಬಟ್ ವಿಶೇಷವಾಗಿ ಹೊಸಪೇಟೆಗೆ DMF ಇದೆ, KMRCನೂ ಇದೆ, ತುಂಬ ಬೇರೆ ಬೇರೆ ಅನುದಾನಗಳಿದ್ದಾವೆ. ಮ್ಯಾಕ್ರೋ ಯೋಜನೆಯಡಿ ಒಟ್ಟಾರೆ ಅನುದಾನ ಬಂದಂಥ 25% ಜಿಲ್ಲಾ ಕೇಂದ್ರ ಅಭಿವೃದ್ಧಿಗೆ ಮೀಸಲಿಡಬೇಕು ಅನ್ನೋದು ಒಂದು ಚಕ್ಕರ್ ಕಟ್ಟಿಕೊಂಡಿರುವಂಥ ಇಡೀ ಕ್ಷೇತ್ರದಾದ್ಯಂತ ಇವತ್ತು ಓಡಾಡಿ, ಇವತ್ತು ಉದಾಹರಣೆಗೆ ಕೂಡ್ಲಿಗಿ ಪಟ್ಟಣದಲ್ಲಿ ಗುಳೆಲಕ್ಕಮ್ಮನ ರಸ್ತೆ 5.5 ಕೋಟಿ ವೆಚ್ಚದಲ್ಲಿ 2 ಬದಿ ಚರಂಡಿ, ಒಂದು ಮುಖ್ಯ ರಸ್ತೆ, 2 ಬದಿ ಬೀದಿ ಲೈಟ್, ಒಂದು ಸುಂದರವಾಗಿರ್ತಕ್ಕಂಥ ರಸ್ತೆ. ಸುಮಾರು ಅಲ್ಲಿ 60-70-100 ವರ್ಷ ಆದರೂ ಕೂಡ ಆ ರೋಡ್ ಯಾರು ಕೇಳಲಿದ್ದಿಲ್ಲ. ಅದ್ಭುತಗಳನ್ನು ಸೃಷ್ಟಿ ಮಾಡ್ಕೊಂತ ಹೊಂಟಿದ್ದಾರೆ. ಜಿಲ್ಲಾಸ್ಪತ್ರೆ ಮೇಲ್ದರ್ಜೆಗೇರಿಸೋದಕ್ಕೆ 15 ಕೋಟಿ ಕೊಟ್ಟಿದ್ದಾರೆ. ಮ್ಯಾಕ್ರೋ ಯೋಜನೆಯಲ್ಲಿ 15 ಕೋಟಿ ಅದಕ್ಕೋಸ್ಕರ ವಿಶೇಷವಾಗಿ ಮ್ಯಾಕ್ರೋದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ಮ್ಯಾಕ್ರೋದಲ್ಲಿ ಕೂಡ ಮೈಕ್ರೋದಲ್ಲಿದೂ ಅಕ್ಷರ ಇನ್ಸ್ಟಿಟ್ಯೂಷನಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಿರ್ತದೆ, ಮೈಕ್ರೋದಲ್ಲಾಗಲಿ ಮ್ಯಾಕ್ರೋದಲ್ಲಾಗಲಿ. ಸೊ ಅದರಲ್ಲಿ ಮತ್ತೆ ಸೊ ಆ ಥರ ಎಷ್ಟೆಷ್ಟು ಲಿಮಿಟ್ ಇರ್ತದೆ, ಮತ್ತು SCP TSP ಇರ್ತದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಈಗ ಜನರಲಲ್ಲಿರೋದು 16 ಕೋಟಿ. ಈಗ ಹಾಸ್ಪಿಟ್ಲಿಗೆ, ಸ್ಕೂಲ್ಗೆ ಡೈರೆಕ್ಟಾಗಿ SCP TSP ಗ್ರಾಂಟ್ಸ್ ಹಾಕೋಕ್ಕೆ ಬರೋದಿಲ್ಲ. ಇರೋ ಅನುದಾನಲ್ಲಿ ಮ್ಯಾಚ್ ಮಾಡಿ ಕರೆಕ್ಟಾಗಿ ಎಷ್ಟು ಅವಶ್ಯಕ, ಎಷ್ಟು ಅದರಲ್ಲಿ ಕೊಡೋಕ್ಕೆ ಮ್ಯಾಕ್ಸಿಮಮ್ ಅವಕಾಶ ಇದನ್ನು ಖಂಡಿತ ಅಷ್ಟು ಕೊಟ್ಟಿದ್ದಾರೆ ಅನ್ನೋದು. ಶಾಸಕರು ತಮ್ಮದೇ ಪಕ್ಷದವರು ಇದ್ರು, ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಮತ್ತೆಲ್ಲ ಕರೆಕ್ಟ್ ಅವರು ತುಂಬ ಹಿರಿಯರಿದ್ದಾರೆ, ಅನುಭವಗಳಿದ್ದಾರೆ, ನಮಗೂ ತುಂಬ ಆಪ್ತರಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡಿ ನಿಮಗೆ ಅದನ್ನು ನನ್ನ ಹಾಗೂ ನನ್ನ ದೇಶದ ಒಳಿತಿಗೆ ಪೂರಕವಾದ ತೀರ್ಮಾನಗಳನ್ನೇ ಕೈಗೊಳ್ಳುತ್ತೇನೆ. ಯೌವನಕ್ಕೆ ಕಾಲಿಟ್ಟಿರುವ ನಾನು ಮಾನಸಿಕ, ದೈಹಿಕ, ಸಾಮಾಜಿಕ ಆರೋಗ್ಯದ ಹಿತಕ್ಕಾಗಿ ಸಂಯಮದಿಂದ ನನ್ನನ್ನು ರೂಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ವಯೋಮಾನದ ಯುವಜನರನ್ನು ಈ ಹಾದಿಯಲ್ಲಿ ನಡೆಯುತ್ತದೆ. ಯೌವನದ ಜೀವನ ಜೋಪಾನ ಮಾಡುತ್ತೇನೆ. ಇಂದಿನ ಯುವ ಜನತೆಯೇ ಈ ದೇಶದ ಸದೃಢ ಭವಿಷ್ಯ ಎಂದು ನಂಬುತ್ತೇನೆ. ಧನ್ಯವಾದಗಳು. ಪಾಪು ಮಗು ಆರೋಗ್ಯ. ಸೊ ನಾನು ಬರೋಕ್ಕಿಂತ ಮುಂಚೆಗೆ ಪಾಪುಗೆ ಏನು ಬೇಕು ಅದನ್ನೆಲ್ಲ ಶಾಸಕರಾದ ಶ್ರೀನಿವಾಸ ನನ್ನ ಸ್ನೇಹಿತರು ಸೊ ಅದನ್ನು ಕುಟುಂಬಕ್ಕೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸೊ ಪಾಪದು ಬ್ರೀತಿಂಗ್, ಉಸಿರಾಟ ಆಗಲಿ, ಆಮೇಲೆ ಹೃದಯ ಆರೋಗ್ಯ ಆಗಲಿ ಎಲ್ಲದೂ ಚೆನ್ನಾಗಿದೆ. ಸೊ ಅದು ಪಾಪಗೆ ಏನು ಮುಂದೆ ಏನು ಬೇಕು ಸೋಂಕಾಗದಂಗೆ, ಆಮೇಲೆ ಫೀಡಿಂಗ್, ಹಾಲನ್ನು ಯಾವ ಥರ ಉಣಿಸಬೇಕು, ಆಮೇಲೆ ಫರ್ದರ್ ಫಾಲೋಅಪ್ ಏನೇನು ಮಾಡಬೇಕಂತಂದರೆ ಎಲ್ಲ ಮನವರಿಕೆ ಕೊಟ್ಟಿದ್ದೀವಿ. ಸೊ ಅದನ್ನು ಇದಿಷ್ಟು ವೈದ್ಯರ ಮಾತುಗಳು. ಮನೆಗೆ ಭೇಟಿ ಮಾಡಿ, ಮಹಾಲಕ್ಷ್ಮಿ ಮನೆಗೆ ಭೇಟಿ ಮಾಡಿ ವೈಯಕ್ತಿಕವಾಗಿ ಒಂದು 50,000 ಠೇವಣಿಯನ್ನು, ಫಿಕ್ಸ್ಡ್ ಡೆಪಾಸಿಟನ್ನು ಮಗುವಿನ ಹೆಸರಿಗೆ ಮಾಡಿ ಮುಂದಿನ ಅವರ ಜೀವನಕ್ಕೆ ದಾಖಲೆ ಹೇಳಿ ಮತ್ತು ಈ ವಿಷಯನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ತಿಳಿಸಿ ಮುಂದಿನ ಅವ್ರ ಕುಟುಂಬಕ್ಕೆ ಹೆಚ್ಚಿನ ಸರ್ಕಾರದ ಸವಲತ್ತುಗಳನ್ನು ಒದಗಿಸೋದ್ರ ಜೊತೆಗೆ ಇವತ್ತು ವಿಶೇಷವಾಗಿ ನಮ್ಮ ತಂದೆಯವರ ಸಹಾಯಕ ಇವತ್ತು ನಾವು ನಾಲ್ಕು ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ನನ್ನ ವೈದ್ಯ ಮಿತ್ರರು ಮಾತಿದೆ. ಅದರಲ್ಲಿ ಪೀಡಿಯಾಟ್ರಿಷಿಯನ್ ಇನ್ನೂ ವಿಶೇಷ ಅಂತಂದರೆ ನಿಯೋನೆಟಾಲಜಿಸ್ಟ್ ಅವರು ಏಮ್ಸಲ್ಲಿ MD ಪೀಡಿಯಾಟ್ರಿ ಮತ್ತು ಸುಮಾರು 15 ವರ್ಷಗಳ ಲಂಡನ್ನಲ್ಲಿ ನವೋದಯ ಶಿಶುಗಳ ತಜ್ಞರಾಗಿ ಕೆಲಸ ಮಾಡಿ ಇವತ್ತು ನನ್ನ ಜೊತೆಗೆ ಬಂದಿದ್ದಾರೆ. ಆ ಮಗುನ ಇವತ್ತು ಅವರು ಎಲ್ಲ ಪರೀಕ್ಷೆ ಮಾಡಿ ಮಗು ಅತ್ಯಂತ ಆರೋಗ್ಯವಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೆ ಮುಂದಿನ ಆ ಮಗುದ ಆರೋಗ್ಯದ ಜವಾಬ್ದಾರಿಯನ್ನು ಖಂಡಿತ ನಾವು ಅದನ್ನು ವಹಿಸ್ಕೊಳ್ತೀವಿ ಅಂತ ಆ ಮಗುಗೆ
ನಾವು ಏನೇ ಚಿಕಿತ್ಸೆ ಇರ್ಬೋದು, ಪೋಷಣೆಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಕಡೆಯಿಂದ ನಾವು ತಗೊಳ್ಳೋಂಥ ಜವಾಬ್ದಾರಿ. ಇದು ಶಾಸಕರ ಮಾತಾದರೆ ಮಗುವನ್ನು ಪರೀಕ್ಷೆ ಮಾಡುವಂಥ ಹಿರಿಯ ಮಕ್ಕಳ